ನಮಸ್ಕಾರ ಸ್ನೇಹಿತರೆ, ಇದು ಕಥೆಗಳ ಲೋಕ. ಇಲ್ಲಿ ಪ್ರತಿಯೊಂದು ಕಥೆಯಲ್ಲೂ ಭಾವನೆ, ಸಾಹಸ ಮತ್ತು ಪಾಠ ಇದೆ. ಬನ್ನಿ ಕಥೆಯಲ್ಲಿ ಮುಂದುವರಿಯೋಣ. ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ಕೆಲವು ವರ್ಷಗಳ ಹಿಂದೆ ನಡೆದ ಒಂದು ವಿಚಿತ್ರ ಘಟನೆ ಇದು ಕಾಲ್ಪನಿಕ ಕಥೆ. ಇಂದಿಗೂ ಆ ಹಳ್ಳಿಯ ಜನರು ಈ ಘಟನೆಯನ್ನು ಭಕ್ತಿಯಿಂದ ಹೇಳಿಕೊಳ್ಳುತ್ತಾರೆ. ಆ ಹಳ್ಳಿಯಲ್ಲಿ ವಾಸವಾಗಿದ್ದ ಒಬ್ಬ ಸಾಮಾನ್ಯ ವ್ಯಕ್ತಿ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸುತ್ತಿದ್ದ. ಆರ್ಥಿಕ ಸಮಸ್ಯೆಗಳು, ಒಂಟಿತನ ಮತ್ತು ಅಸಹಾಯಕ ಸ್ಥಿತಿ. ಆದರೆ ಅವನಿಗೆ ಒಂದು ದೊಡ್ಡ ಶಕ್ತಿ ಇತ್ತು, ಅದು ಅವನ ಭಕ್ತಿ. ಪ್ರತಿಯೊಂದು ದಿನವೂ ಅವನು ಹನುಮಂತನ ದೇವಸ್ಥಾನಕ್ಕೆ ಹೋಗುತ್ತಿದ್ದ. ಯಾವುದೇ ದೊಡ್ಡ ಬೇಡಿಕೆಗಳಿಲ್ಲದೆ ಸರಳವಾಗಿ ತಲೆಬಾಗುತ್ತಿದ್ದ. ಅವನಿಗೆ ಹನುಮಂತ ದೇವರು ಕೇವಲ ದೇವರಲ್ಲ, ಒಬ್ಬ ರಕ್ಷಕ, ಒಬ್ಬ ನಂಬಿಕೆಯ ಆಧಾರ. ಅದೇ ಹಳ್ಳಿಯಲ್ಲಿ ಒಬ್ಬ ವೃದ್ಧ ಕೂಡ ವಾಸಿಸುತ್ತಿದ್ದ. ಯಾರಿಗೂ ಹೆಚ್ಚು ಪರಿಚಯವಿಲ್ಲ, ಮೌನವಾಗಿ ಇರುವ ಅಜ್ಜ. ಅವನ ಜೊತೆಗೆ ಯಾವಾಗಲೂ ಒಂದು ನಾಯಿ ಇತ್ತು. ಆ ನಾಯಿ ಅವನನ್ನು ಎಲ್ಲಿಗೆ ಹೋದರೂ ಹಿಂಬಾಲಿಸುತ್ತಿತ್ತು. ಹಳ್ಳಿ ಜನರಿಗೆ ಇದು ಸಾಮಾನ್ಯವಾಗಿ ಕಾಣುತ್ತಿತ್ತು, ಆದರೆ ಯಾರಿಗೂ ಗೊತ್ತಿರಲಿಲ್ಲ ಅದರ ಹಿಂದೆ ಒಂದು ದೈವಿಕ ರಹಸ್ಯ ಅಡಗಿದೆ ಎಂದು. ಒಂದು ದಿನ ಸಂಜೆ ಸಮಯ, ಆ ವ್ಯಕ್ತಿ ಹಳ್ಳಿಯಿಂದ ಸ್ವಲ್ಪ ದೂರ ಹೋಗುತ್ತಿದ್ದಾಗ ಆಕಸ್ಮಿಕ ಕೆಲ ದುಷ್ಟರು ಅವನನ್ನು ತಡೆದರು. ಅವನ ಮೇಲೆ ದಾಳಿ ಮಾಡಲು ಶುರು ಮಾಡಿದರು. ಅವನು ಬಲಹೀನವಾಗಿದ್ದ, ಹೋರಾಡಲು ಸಾಧ್ಯವಾಗಲಿಲ್ಲ. ನೆಲಕ್ಕೆ ಬಿದ್ದನು. ಕೊನೆಯ ಕ್ಷಣದಲ್ಲಿ ಮನಸ್ಸಿನಲ್ಲಿ ಒಂದೇ ಒಂದು ಹೆಸರನ್ನು ನೆನೆಸಿಕೊಂಡ, ಹನುಮಂತ. ಆ ಕ್ಷಣದಲ್ಲಿ ವಿಚಿತ್ರ ಘಟನೆ ನಡೆಯಿತು ಎಂದು ಸಾಕ್ಷ್ಯಗಳು ಹೇಳುತ್ತವೆ. ಗಾಳಿ ಅಕಸ್ಮಾತ್ ಬಲವಾಗಿ ಬೀಸತೊಡಗಿತು. ಪರಿಸರದಲ್ಲಿ ಒಂದು ಅಜ್ಞಾತ ಶಕ್ತಿ ಹರಡಿತು. ಅದೇ ಸಮಯದಲ್ಲಿ ವೃದ್ಧ ಮತ್ತು ನಾಯಿ ಕಾಣಿಸಿಕೊಂಡರು. ಆ ವೃದ್ಧನ ಕಣ್ಣುಗಳಲ್ಲಿ ಒಂದು ವಿಚಿತ್ರ ತೇಜಸ್ಸು ಕಾಣಿಸಿಕೊಂಡಿತಂತೆ. ಆ ನಾಯಿ ಸಾಮಾನ್ಯವಾಗಿ ವರ್ತಿಸಲಿಲ್ಲ. ದುಷ್ಟರು ಏನೋ ಭಯದಿಂದ ಗಾಬರಿಯಾದರು. ಅವರು ಏನನ್ನು ಕಂಡಂತೆ ತಕ್ಷಣ ಅಲ್ಲಿಂದ ಓಡಿ ಹೋದರು. ಕೆಲವರು ಹೇಳುತ್ತಾರೆ, ಆ ಕ್ಷಣದಲ್ಲಿ ವೃದ್ಧನ ಸುತ್ತಲೂ ಒಂದು ಬೆಳಕು ಹೊಳೆಯುವಂತೆ ಕಾಣಿಸಿಕೊಂಡಿತಂತೆ. ಆದರೆ ಅದು ಯಾರಿಗೂ ಸ್ಪಷ್ಟವಾಗಲಿಲ್ಲ. ಕೆಲವು ಕ್ಷಣಗಳ ನಂತರ ಅಲ್ಲಿ ಶಾಂತಿ ಮರಳಿ ಬಂತು. ಆ ವ್ಯಕ್ತಿ ಪ್ರಾಣಾಪಾಯದಿಂದ ಪಾರಾದ. ಅವನು ಎದ್ದು ನೋಡಿದಾಗ ಆ ವೃದ್ಧ ಮತ್ತು ನಾಯಿ ಅಲ್ಲಿ ಇರಲಿಲ್ಲ. ಅವರು ಹೇಗೆ ಬಂದರು, ಹೇಗೆ ಹೋದರು, ಯಾರಿಗೂ ಗೊತ್ತಾಗಲಿಲ್ಲ. ಆ ದಿನದ ನಂತರ ಆ ವ್ಯಕ್ತಿಯ ನಂಬಿಕೆ ಇನ್ನಷ್ಟು ಗಟ್ಟಿಯಾಯಿತು. ಹಳ್ಳಿ ಜನರು ಘಟನೆಯನ್ನು ಕೇಳಿ ಒಂದು ಸತ್ಯವನ್ನು ನಂಬತೊಡಗಿದರು. ನಿಜವಾದ ಭಕ್ತಿ ಇದ್ದರೆ ಹನುಮಂತನು ಯಾವ ರೂಪದಲ್ಲಾದರೂ ಬರುತ್ತಾನೆ. ಕೆಲವೊಮ್ಮೆ ಅಜ್ಜನಾಗಿ, ಕೆಲವೊಮ್ಮೆ ಒಂದು ನಾಯಿ ರೂಪದಲ್ಲಿ. ಆದರೆ ಅವನು ಬಂದೇ ಬರುತ್ತಾನೆ ತನ್ನ ಭಕ್ತರನ್ನು ಕಾಪಾಡಲು. ಇದು ಕೇವಲ ಒಂದು ಕಥೆಯಲ್ಲ, ಇದು ನಂಬಿಕೆಯ ಶಕ್ತಿ, ಇದು ಭಕ್ತಿಯ ಮಹಿಮೆ. ಹನುಮಂತನು ತನ್ನ ಭಕ್ತರನ್ನು ಯಾವತ್ತೂ ಕೈ ಬಿಡುವುದಿಲ್ಲ.